ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರುವಂತಹ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ BSc ಅಪ್ಟೋಮೆಟ್ರಿ ಅಂತ ಹೇಳಿ ಒಂದು ಕೋರ್ಸ್ ಬರ್ತದ. ಸೊ ಆ ಕೋರ್ಸಿನ ಬಗ್ಗೆ ನಾವು ಇವತ್ತು ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀವಿ. ಅಂದ್ರೆ ಈ ಕೋರ್ಸ್ನ ಮಾಡ್ಲಿಕ್ಕೆ ಏನ್ ಎಲಿಜಿಬಿಲಿಟಿ ಇರಬೇಕು, ಈ ಕೋರ್ಸ್ನ ಮಾಡಿದ್ಮೇಲೆ ನಾವು ಏನ್ ಕೆಲಸ ಮಾಡ್ತೀವಿ, ಈ ಕೋರ್ಸ್ನ ಮಾಡಿದ್ರೆ ನಮ್ಗೆ ಎಷ್ಟು ಸ್ಯಾಲ್ರಿ ನಾವು ತಗೋಬಹುದು, ಈ ಕೋರ್ಸ್ನ ಮುಗಿಸಿದ್ರೆ ಅಂತ ಹೇಳಿ ಪ್ರತಿಯೊಂದು ವಿಷಯ ನಿಮ್ಗೆ ಒಂದೊಂದಾಗಿ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಸೊ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನ ವಿಸಿಟ್ ಮಾಡಿದ್ರಿ ಅವರೆಲ್ಲರೂ ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಹಾಗಾದ್ರೆ ಈಗ ಈ ಕೋರ್ಸಿನ ಬಗ್ಗೆ ಒಂದೊಂದಾಗಿ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ ನಿಮ್ಗೆ. ಸೊ ಮೊದಲಿಗೆ ಈ ಒಂದು ಕೋರ್ಸ್ನ ಮಾಡಿದವರು ಅಂದ್ರೆ ಈ ಒಂದು ಕೋರ್ಸಿನ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ ನಿಮಗೆ. ಸೊ ಬೇಸಿಕಲಿ ಈ ಒಂದು BSc ಅಪ್ಟೋಮೆಟ್ರಿ ಟೆಕ್ನಿಷಿಯನ್ ಕೋರ್ಸ್ ಅಂತಂದ್ರೆ ಇವರ ಕೆಲಸ ಏನಪ್ಪಾ ಅಂತಂದ್ರ ಈ ಒಂದು ಅಪ್ಟೋಮೆಟ್ರಿ ಡಿಪಾರ್ಟ್ಮೆಂಟ್ ಒಳಗಡೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡೋದು ಇವರ ಕೆಲಸ ಆಗಿರ್ತದಂದ್ರ ಯಾವುದೇ ಕಣ್ಣಿನ ಸಂಬಂಧಪಟ್ಟಿರುವಂತಹ ರೋಗಗಳಾಗಿರ್ಬೋದು ಅಥವಾ ಕೇರ್ ಆಗಿರ್ಬೋದು, ಪೇಷಂಟ್ ಕೇರ್ ತಗೊಂತೀವಲ್ಲ ನಾವು, ಸೊ ಅದರ ಬಗ್ಗೆ ಸಂಬಂಧಿಸಿದಂತೆ ಈ ಒಂದು ಕೋರ್ಸ್ ನ ಮುಗಿಸಿರುವಂತಹ ಟೆಕ್ನಿಷಿಯನ್ಗಳು ಅದರ ಬಗ್ಗೆ ಸ್ಟಡಿ ಮಾಡ್ತಾರ. ಓಕೆ, ಸೊ ಪ್ರೀವಿಯಸ್ ವಿಡಿಯೋದೊಳಗೆ ನಿಮ್ಗೆ ನಾನು DOT ಅಂತೇಳಿ ಹೇಳಿದೆ, ಅಂದ್ರೆ ಡಿಪ್ಲೊಮೊ ಅಪ್ಟೋಮೆಟ್ರಿ ಟೆಕ್ನಿಷಿಯನ್ ಅಂತ ಹೇಳಿದೆ. ಸೊ ಅದರ ಮುಂದುವರೆದ ಕೋರ್ಸ್ ಇದಾಗಿರ್ತದೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಮೊದಲಿಗೆ ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರ ನಮ್ಗ ಏನ್ ಎಲಿಜಿಬಿಲಿಟಿ ಇರ್ಬೇಕಂತಂದ್ರ, ಸೊ ನಾನು ಈಗ ಆಲ್ರೆಡಿ ನಿಮ್ಗೆ ಮೆನ್ಷನ್ ಮಾಡಿಬಿಟ್ಟಿದೀನಿ ಏನಂದ್ರ DOT ಅಂತ ಹೇಳಿ. ಸೊ DOT ಅನ್ನ ಮಾಡಿದ್ರೆ ನೀವು ಈ ಒಂದು ಕೋರ್ಸ್ ನ ಮಾಡಬಹುದು. ಸೊ ಮೊದಲನೇ ಎಲಿಜಿಬಿಲಿಟಿ ಏನಪ್ಪಾ ಅಂತಂದ್ರ ಪ್ರೀವಿಯಸ್ ಒಳಗಡೆ ನಾವು ಅಟ್ಲೀಸ್ಟ್ ನಾವು PU ಸೈನ್ಸ್ ಅನ್ನಾದ್ರೂ ಮಾಡಿರ್ಬೇಕಾಗ್ತದ. ಆ ಒಂದು PU ಸೈನ್ಸ್ ಒಳಗಡೆ ನಾವು PCMB ಕಾಂಬಿನೇಷನ್ ನ ತಗೊಂಡಾಗ ಮಾತ್ರ ನಾವು ಈ ಒಂದು BSc OT ಅನ್ನೋ ಒಂದು ಕೋರ್ಸ್ ಅನ್ನ ಮಾಡಬಹುದು. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ಅನ್ನು ಮಾಡ್ಲಿಕ್ಕೆ ಇನ್ನೊಂದು ತರ ಎಲಿಜಿಬಿಲಿಟಿ ಏನಪ್ಪಾ ಅಂತಂದ್ರ, ಸೊ ನೀವೇನಾದ್ರೂ ಪ್ಯಾರಾಮೆಡಿಕಲ್ ಒಳಗಡೆ DOT ಅನ್ನೋ ಒಂದು ಕೋರ್ಸ್ ನ ಮುಗಿಸಿದ್ರು ಕೂಡ ನೀವು ಈ ಒಂದು ಕೋರ್ಸ್ ಅನ್ನ ಕಲಿಬಹುದಾಗ್ತದ. ಸೊ ಅಂದ್ರೆ BSc OT ಕೋರ್ಸ್ ಅನ್ನ ಕೂಡ ನೀವು ಕಲಿಬಹುದು. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ಅನ್ನ ಮಾಡ್ಲಿಕ್ಕೆ ನಾವು ಪ್ರೀವಿಯಸ್ ಇಯರ್ ಒಳಗಡೆ ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ರೆ ಮಾತ್ರ ನಾವು ಇದಕ್ಕೆ ಎಲಿಜಿಬಲ್ ಆಗ್ತೀವಿ ಅಂತಂದ್ರ, ಸೊ ನಾವು ಅಪ್ರಾಕ್ಸಿಮೇಟ್ಲಿ 40 to 45% ಅನ್ನ ನಾವು ತಗೊಂಡಿರ್ಬೇಕಾಗ್ತದ. ಸೊ ನಾವು ಯೂನಿವರ್ಸಿಟಿ ಪ್ರಕಾರ ನೋಡುವ ಅಂದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಪ್ರಕಾರ ನೋಡಿದಾಗ ಕ್ರೈಟೇರಿಯಾದ ಒಳಗಡೆ ನಾವು ಅಪ್ರಾಕ್ಸಿಮೇಟ್ಲಿ 40 ಇಂದ 45+ ತಗೊಂಡಾಗ ನಾವು ಈ ಕೋರ್ಸ್ ಅನ್ನ ಮಾಡಬಹುದು. ಅದಾದ್ಮೇಲೆ ಈ ಒಂದು ಕೋರ್ಸ್ ಅನ್ನ ಮಾಡ್ಬೇಕಂದ್ರೆ ನಾವು ನಮ್ಗ ಏಜ್ ಲಿಮಿಟ್ ಇರ್ತದ ಅಂತ ಕೇಳಿದ್ರೆ ಅಫ್ಕೋರ್ಸ್ ಇದೇ ಇರ್ತದ. ಸೊ ನೀವೊಂದು ಕೋರ್ಸ್ ಅನ್ನ ಮಾಡ್ಬೇಕಾದ್ರ ನಮ್ಮ ಮಿನಿಮಮ್ ಏಜ್ ಎಷ್ಟಿರ್ಬೇಕಂದ್ರ 17+ ಆಗಿರ್ಬೇಕು, ಅಂದ್ರೆ 18 ಮೇಲೆ ಇರ್ಬೇಕಾಗ್ತದ. ಸೊ ಅದಾದ್ಮೇಲೆ ಮ್ಯಾಕ್ಸಿಮಮ್ ಏಜ್ ಎಷ್ಟಿರ್ಬೇಕಂತಂದ್ರ ನೀವು ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರೆ 35 ಇಯರ್ ಒಳಗಡೆ ನೀವು ಈ ಕೋರ್ಸ್ ನ ಮಾಡಬಹುದು. ಅಲ್ಲಿವರೆಗೂ ನಿಮ್ಗೆ ಏಜ್ ಕಟಪ್ ಇರ್ತದ. ಸೊ ಇದು ಕಂಪ್ಲೀಟ್ ನಿಮ್ಗ ಎಲಿಜಿಬಿಲಿಟಿ ಕ್ರೈಟೇರಿಯಾ. ಸೊ ಇದಾದ್ಮೇಲೆ ನಿಮ್ಗೆ ಬರೋದು ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ನ ಡ್ಯೂರೇಷನ್, ಅಂದ್ರೆ ನಾವ್ ಈ ಕೋರ್ಸ್ ನ ಹಚ್ಚಿದೀವಪ್ಪ ಅಂತಂದ್ರ ನಾವ್ ಈ ಒಂದು ಕೋರ್ಸ್ ನ ಎಷ್ಟು ವರ್ಷ ಕಲಿಬೇಕ್ರಿ ಅಂತ ಕೇಳಿದ್ರೆ, ಸೊ ಮೊದಲನೇದು ಏನಪ್ಪಾ ಅಂದ್ರ ನೀವು ಇನ್ ಕೇಸ್ PU ಸೈನ್ಸ್ ಮೇಲೆ ಏನಾದ್ರು ಈ ಒಂದು ಕೋರ್ಸ್ ನ ಮಾಡಿದ್ರಿ ಅಂತಂದ್ರ ನಿಮಗಿಲ್ಲಿ ಡ್ಯೂರೇಷನ್ 4 ವರ್ಷ ಇರ್ತೈತಿ. ಅಂದ್ರ 3+1 ಇಯರ್ ಅಂತ ಕೇಳ್ತೀವಿ ನಾವು. ಅಂದ್ರೆ ನೀವು 3 ವರ್ಷ ಸ್ಟಡಿ ಒಳಗಡೆ ಕಳೆದ್ರ 1 ವರ್ಷ ಇಂಟರ್ನ್ಶಿಪ್ ನ ಮಾಡ್ಬೇಕಾಗ್ತದ. ಅಂದ್ರೆ ಕ್ಲಿನಿಕಲ್ ಇಂಟರ್ನ್ಶಿಪ್ ನ ನೀವು ಕಲಿಬೇಕಾಗ್ತದ. ಸೊ ಮುಂದೆ ಹೇಳ್ತಾ ಹೋಗ್ತೀನಿ ನಿಮ್ಗೆ ಇಂಟರ್ನ್ಶಿಪ್ ಅಂದ್ರೆ ಏನಂತ ಹೇಳಿ. ಸೊ ಇದಾದ್ಮೇಲೆ ನೀವೇನಾದ್ರು ಈ ಒಂದು ಪ್ಯಾರಾಮೆಡಿಕಲ್ ಕೋರ್ಸ್ ನ ಮುಗಿಸಿದ್ಮೇಲೆ ನೀವೇನಾದ್ರು ಕಲಿತಾ ಇದ್ರಿ ಅಂದ್ರೆ BSc OT ನ ಕಲಿತಾ ಇದ್ದಂತಂದ್ರೆ ಸೊ ನಿಮಗೆ ಇಲ್ಲಿ 2+1 ಇಯರ್ ಅಂತ ಬರ್ತದೆ. ಅಂದ್ರೆ ನೀವು 3 ಇಯರ್ಸ್ ನೀವನ್ನ ಕಲಿತೀರಿ. ಸೊ ಇದು ಕೂಡ ಹಂಗೆ ನಿಮ್ಗೆ 2 ವರ್ಷ ಸ್ಟಡಿ ಪರ್ಪಸ್ ಅಂದ್ರೆ ಥೆರಟಿಕಲ್ ಸ್ಟಡಿ ಇರ್ತದ, 1 ವರ್ಷ ನಿಮ್ಗೆ ಇಲ್ಲಿ ಇಂಟರ್ನ್ಶಿಪ್ ಅನ್ನ ಹೊಂದಿರ್ತೀವಿ. ಓಕೆ, ಸೊ ಇದಾದ್ಮೇಲೆ ಈ ಒಂದು ಕೋರ್ಸ್ ನ ನಾವು ಮಾಡಿದ್ವಿ. ಸೊ ಇದ್ರೊಳಗಡೆ ಬರುವಂತಹ ಸಬ್ಜೆಕ್ಟ್ ಗಳು ಯಾವ್ಯಾವ್ರಿ ಅಂತ ಕೇಳಿದ್ರ ಅಂತಂದ್ರ, ಸೊ ಬೇಸಿಕಲಿ ನೀವು ಇಲ್ಲಿ ಫಸ್ಟ್ ಇಯರ್ ಅಂದ್ರೆ PU ಸೈನ್ಸ್ ಮೇಲೆ ಏನಾದ್ರು ಬಂದಿದ್ದಾರಂತ ವಿದ್ಯಾರ್ಥಿಗಳಿಗೆ ನಿಮ್ಗೆ ಫಸ್ಟ್ ಇಯರ್ ಒಳಗಡೆ ಯಾವ ಸಬ್ಜೆಕ್ಟ್ ಬರ್ತಾವ ಅಂತಂದ್ರ, ಮೊದಲನೇ ಸಬ್ಜೆಕ್ಟ್ ನಿಮ್ಗೆ ಅನಾಟಮಿ ಅಂಡ್ ಫಿಸಿಯಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ ಇರ್ತೈತಿ. ಅದಾದ್ಮೇಲೆ ಸೇಮ್ ಅನಾಟಮಿ ಫಿಸಿಯಾಲಜಿ ಆಫ್ ಐ ಅಂತ ಇರ್ತೈತಿ. ಓಕೆ, ಐಸ್ ಬಗ್ಗೆ ನೀವು ಸ್ಟಡಿ ಮಾಡ್ಬೇಕಾಗ್ತದೆ ಇಲ್ಲಿ ಅನಾಟಮಿ ಅಂಡ್ ಫಿಸಿಯಾಲಜಿ ಬಗ್ಗೆ. ಸೊ ಅದಾದ್ಮೇಲೆ ನಿಮ್ಗೆ ಇನ್ನೊಂದು ಸಬ್ಜೆಕ್ಟ್ ಯಾವ್ದು ಬರ್ತೈತಿ ಅಂತಂದ್ರ
ಬಯೋಕೆಮಿಸ್ಟ್ರಿ ಅನ್ನೋ ಒಂದು ಸಬ್ಜೆಕ್ಟ್ ಬರ್ತೈತಿ. ಆಮೇಲೆ ನಿಮ್ಗ ಫಿಸಿಕಲ್ ಅಪ್ಟಿಕಲ್ಸ್ ಅಂತ ಒಂದು ಸಬ್ಜೆಕ್ಟ್ ಬರ್ತೈತಿ. ಆಮೇಲೆ ನಿಮ್ಗ ಜೆನೋಮೆಟ್ರಿಕ್ ಅಪ್ಟಿಕಲ್ ಅಂತ ಒಂದು ಸಬ್ಜೆಕ್ಟ್ ಕೂಡ ಇಲ್ಲಿ ನೀವು ಕಲಿತೀರಿ. ಸೊ ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರ ಸೆಕೆಂಡ್ ಇಯರ್ ಒಳಗಡೆ ಸಬ್ಜೆಕ್ಟ್ ಗಳು ಯಾವ ಬರ್ತಾವಪ್ಪ ಅಂತಂದ್ರ, ಸೊ ನಿಮ್ಗೆ ಸೆಕೆಂಡ್ ಇಯರ್ ಒಳಗಡೆ ಮೊದಲನೇ ಸಬ್ಜೆಕ್ಟ್ ಯಾವಪ್ಪ ಅಂತಂದ್ರ ವಿಜುವಲ್ ಆಪ್ಟಿಕಲ್ಸ್ ಅಂತ ಒಂದು ಸಬ್ಜೆಕ್ಟ್ ಬರ್ತೈತಿ. ನಿಮ್ಗ ಎರಡನೇ ಸಬ್ಜೆಕ್ಟ್ ಯಾವಪ್ಪ ಅಂದ್ರೆ ನಿಮ್ಗ ಅಕ್ಯುಲರ್ ಡಿಸೀಸ್ 1 ಅಂತೇಳಿ ಒಂದು ಸಬ್ಜೆಕ್ಟ್ ಬರ್ತೈತಿ. ಸೊ ಮೂರನೇ ಸಬ್ಜೆಕ್ಟ್ ನೀವು ಇಲ್ಲಿ ಯಾವ್ದು ಕಲಿತೀರಿ ಅಂತಂದ್ರೆ ಅಪ್ಟೋಮಲಿಕ್ ಇನ್ಸ್ಟ್ರೂಮೆಂಟ್ಸ್ ಅಂತೇಳಿ ಒಂದು ಸಬ್ಜೆಕ್ಟ್ ನೀವು ಇಲ್ಲಿ ಕಲಿತೀರಿ. ಅದಾದ್ಮೇಲೆ ನೀವು ಇಲ್ಲಿ ನಾಲ್ಕನೇ ಸಬ್ಜೆಕ್ಟ್ ಯಾವ ಕಲಿತೀರಿ ಅಂತಂದ್ರೆ ಫಾರ್ಮೋಕಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ ಕೂಡ ನೀವು ಇಲ್ಲಿ ಸೆಕೆಂಡ್ ಇಯರ್ ಒಳಗಡೆ ಕಲಿತೀರಾ. ಇನ್ನೊಂದು ಸಬ್ಜೆಕ್ಟ್ ಅಂದ್ರೆ ಐದನೇ ಸಬ್ಜೆಕ್ಟ್ ಯಾವ್ದು ಕಲಿತೀರಾ ಅಂತಂದ್ರೆ ಇಲ್ಲಿ ನೀವು ಮೈಕ್ರೋಬಯಾಲಜಿ ಅಂಡ್ ಪ್ಯಾಥಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ ನೀವು ಕಲಿತೀರಿ. ಈ ಸಬ್ಜೆಕ್ಟ್ ಗಳನ್ನ ನೀವು ಸೆಕೆಂಡ್ ಇಯರ್ ಒಳಗಡೆ ಕಲಿತೀರಿ. ಸೊ ಅದಾದ್ಮೇಲೆ ನಿಮ್ಗ ಇನ್ನ ಥರ್ಡ್ ಇಯರ್ ಅಂದ್ರೆ ಫೈನಲ್ ಇಯರ್ ಒಳಗಡೆ ಯಾವ್ಯಾವ ಸಬ್ಜೆಕ್ಟ್ ಗಳು ಬರ್ತಾವ ಅಂತ ನೋಡೋಣ ಈಗ. ಸೊ ಥರ್ಡ್ ಇಯರ್ ಒಳಗಡೆ ಮೊದಲನೇ ಸಬ್ಜೆಕ್ಟ್ ನಿಮ್ಗ ಅಕ್ಯುಲರ್ ಡಿಸೀಸ್ 2 ಅಂತ ಬರ್ತೈತಿ. ಸೊ ಇದ್ರೊಳಗಡೆ ಎರಡನೇ ಸಬ್ಜೆಕ್ಟ್ ಯಾವ್ದು ಬರ್ತೈತಪ್ಪ ಅಂತಂದ್ರ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಕೂಡ ನೀವು ಇಲ್ಲಿ ಕಲಿತೀರಿ. ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿ ಮೂರನೇ ಸಬ್ಜೆಕ್ಟ್ ಯಾವ್ದಪ್ಪ ಅಂತಂದ್ರೆ ಬೈನಾಕ್ಯುಲರ್ ವಿಷನ್ಸ್ ಅಂಡ್ ಸ್ಕ್ವಿಂಟ್ ಅಂತ ಒಂದು ಸಬ್ಜೆಕ್ಟ್ ನ ಕಲಿತೀರಿ. ಇನ್ನು ನಾಲ್ಕನೇ ಸಬ್ಜೆಕ್ಟ್ ಯಾವ್ದಪ್ಪ ಅಂತಾರೆ ನಿಮ್ಗೆ ಇಲ್ಲಿ ಪೀಡಿಯಾಟ್ರಿಕ್ ಅಂಡ್ ಜಿಯೋಮೆಟ್ರಿಕ್ ಅಪ್ಟೋಮೆಟ್ರಿ ಅಂತ ಒಂದು ಸಬ್ಜೆಕ್ಟ್ ನ ಕಲಿತೀರಿ. ಇನ್ನ ಐದನೇ ಸಬ್ಜೆಕ್ಟ್ ಯಾವ್ದಪ್ಪ ಅಂತಂದ್ರೆ ನೀವು ಇಲ್ಲಿ ಕಲಿಯೋದು ಲೋ ವಿಷನ್ ಏಡ್ಸ್ ಅಂತ ಕರಿತೀರಿ. ಸೊ ಇದಾದ್ಮೇಲೆ ನೀವು ಆರನೇ ಸಬ್ಜೆಕ್ಟ್ ಯಾವ್ದು ಕಲಿತೀರಾ ಅಂತಂದ್ರೆ ಸಿಸ್ಟಮಿಕ್ ಡಿಸೀಸಸ್ ಅಂತ ಒಂದು ಸಬ್ಜೆಕ್ಟ್ ನ ಕೂಡ ಇಲ್ಲಿ ಕಲಿತೀರಿ. ಸೊ ಇವೆಲ್ಲ ಸಬ್ಜೆಕ್ಟ್ ಗಳನ್ನ ನೀವು ಈ ಒಂದು ಕೋರ್ಸ್ ಒಳಗಡೆ ಕಲಿತೀರಾ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್. ಸೊ ಇದಾದ್ಮೇಲೆ ನಾಲ್ಕನೇ ವರ್ಷ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ನಾನು ಇಂಟರ್ನ್ಶಿಪ್ ನ ಮಾಡ್ತೀರಿ ಅಂತ ಹೇಳ್ತಿದ್ದೆ. ಸೊ ಇಂಟರ್ನ್ಶಿಪ್ ಇಸ್ ನಥಿಂಗ್ ಬಟ್ ನೀವು ಈ ಒಂದು ಕ್ಲಿನಿಕಲ್ ಅಥವಾ ಹಾಸ್ಪಿಟಲ್ಸ್ ಇರ್ತಾವಲ್ಲ ಐ ಹಾಸ್ಪಿಟಲ್ಸ್, ಸೊ ಐ ಹಾಸ್ಪಿಟಲ್ ಒಳಗಡೆ ಡಾಕ್ಟರ್ ಅಸಿಸ್ಟೆಂಟ್ ಆಗಿ ನೀವಲ್ಲಿ ಕೆಲಸ ಮಾಡ್ಬೇಕಾಗ್ತದೆ. ಸೊ ಅಂದ್ರೆ ಎಕ್ಸಾಂಪಲ್ ಈಗ ಆ ಒಂದು ಡಾಕ್ಟರ್ ಪೇಷಂಟ್ ಬಂದಾಗ ಆ ಡಾಕ್ಟರ್ ಆ ಒಂದು ಐ ಪ್ರಾಬ್ಲಮ್ ಇರುವಂತ ಪೇಷಂಟ್ಗೆ ಏನು ಟ್ರೀಟ್ಮೆಂಟ್ ಕೊಡ್ತಾರ, ಯಾವ ತರ ಡಯಾಗ್ನೋಸ್ ಮಾಡ್ತಾರ, ಆಮೇಲೆ ಆ ಒಂದು ಪೇಷಂಟ್ ಡಿಸೀಸ್ ಏನೈತೆ ಅನ್ನೋದನ್ನ ಯಾವ ತರ ಕಂಡು ಹಿಡಿತಾರ, ಅದನ್ನ ಆಪರೇಷನ್ ಥಿಯೇಟರ್ ಒಳಗಡೆ ಯಾವ ತರ ಆಪರೇಷನ್ ಮಾಡ್ಬೇಕಾರ, ಯಾವ ತರದ್ದು ಕೇರ್ ತಗೊಂತಾರ ಅಥವಾ ಆಪರೇಷನ್ ಯಾವ ತರ ಮಾಡ್ತಾರ ಅನ್ನೋದನ್ನ ನೀವು ಕ್ಲಿನಿಕಲ್ ವೈಸ್ ಈ ಒಂದು ವರ್ಷದೊಳಗಡೆ ಕಲಿತೀರಾ. ಅದರ ಜೊತೆಗೇನೆ ಇನ್ನೊಂದು ಏನ್ ಕೆಲಸ ಮಾಡ್ತೀರ ಅಂದ್ರೆ ನೀವು ಈ ಒಂದು ಸ್ಪೆಕ್ಟ್ಸ್ ಇರ್ತಾವಲ್ಲ ಅಂದ್ರೆ ಲೆನ್ಸ್ ಇರ್ತಾವಲ್ಲ, ಸೊ ಲೆನ್ಸ್ ಅನ್ನ ಯಾವ ತರ ಮೇಡ್ ಅಪ್ ಮಾಡಬೇಕು ಅಥವಾ ಯಾವ ತರ ಅದನ್ನ ರೆಡಿ ಮಾಡಬೇಕು ಅಥವಾ ಆ ಒಂದು ಸ್ಪೆಕ್ಟ್ ಫ್ರೇಮ್ ಅನ್ನು ಯಾವ ತರ ರೆಡಿ ಮಾಡ್ತಾರ ಅದನ್ನೆಲ್ಲವುಗಳನ್ನು ನೀವು ಇಂಟರ್ನ್ಶಿಪ್ ಒಳಗಡೆ ಕಲಿತೀರಾ. ಸೊ ಇದು ಕಂಪ್ಲೀಟ್ ನಿಮ್ಗ ಕೋರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಆಯ್ತು. ಇನ್ನು ನೆಕ್ಸ್ಟ್ ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ನಾವ್ ಏನ್ ಜಾಬ್ ಮಾಡ್ಬೋದ್ರಿ ಅಂತ ಕೇಳಿದ್ರೆ, ಸೊ ನೀವು ಇಲ್ಲಿ ಜಾಬ್ ಆಪರ್ಚುನಿಟೀಸ್ ಒಳಗಡೆ ಏನೆಲ್ಲಾ ಮಾಡ್ಬೋದು ಅಂತಂದ್ರ ಮೊದಲನೇ ಕೆಲಸ ನಿಮ್ದು ಏನಪ್ಪಾ ಅಂತಂದ್ರ ನೀವು ಓನ್ ಆಪ್ಟಿಕಲ್ ಶಾಪ್ ನ ಹಾಕ್ಬೋದು. ಸೊ ಅಂದ್ರೆ ನೀವೇನಾದ್ರೂ ಈಗ ಒಂದು ಹಾಸ್ಪಿಟಲ್ ನ ಅಟ್ಯಾಚ್ ಮಾಡ್ಕೊಂಡು ಒಂದೆರಡು ಹಾಸ್ಪಿಟಲ್ಸ್ ಗಳನ್ನ ಆಪ್ಟೋಮೆಟಿಕಲ್ ಹಾಸ್ಪಿಟಲ್ಸ್ ಗಳನ್ನ ಅಟ್ಯಾಚ್ ಮಾಡ್ಕೊಂಡು ನಿಮ್ದೇ ಓನ್ ಶಾಪ್ ಅನ್ನ ಹಾಕಿ ನೀವು ಸ್ಪೆಕ್ಟ್ಸ್ ಗಳನ್ನ ರೆಡಿ ಮಾಡೋದಾಗಿರ್ಲಿ ಅಥವಾ ಲೆನ್ಸ್ ಗಳನ್ನ ರೆಡಿ ಮಾಡೋದಾಗಿರ್ಲಿ ಈ ತರ ನೀವು ಸೇಲ್ ಮಾಡಬಹುದು. ಸೊ ಅದಾದ್ಮೇಲೆ ನೀವು ಇನ್ನೊಂದು ಕೆಲಸ ಏನ್ ಮಾಡ್ಬೋದು ಅಂತಂದ್ರ ಈ ಒಂದು ಬ್ರಾಂಚಸ್ ಗಳು ಇರ್ತಾವಲ್ಲ, ಸೊ ಅಂದ್ರ ಒಂದು ಲಾರ್ಜ್ ಸ್ಕೇಲ್ ಒಳಗಿರುವಂತಹ ಒಂದು ಬ್ರಾಂಚಸ್ ಗಳಾಗಿರ್ಬೋದು ಅಥವಾ ಕಂಪನೀಸ್ ಗಳಾಗಿರ್ಬೋದು, ಆ ಕಂಪನೀಸ್ ಒಳಗಡೆ ಕೂಡ ನೀವು ವರ್ಕ್ ಮಾಡಬಹುದು ಅಥವಾ ಆ ಕಂಪನಿದ್ ಬ್ರಾಂಚಸ್ ಅನ್ನ ನೀವು ನಿಮ್ಮ ಊರ ಹತ್ತಿರದಲ್ಲಿರುವಂತಹ ಸಿಟೀಸ್ ಒಳಗಡೆನೂ ಕೂಡ ಓಪನ್ ಮಾಡಬಹುದು. ಸೊ ಎಕ್ಸಾಂಪಲ್ ಯಾವ ಬ್ರಾಂಚಸ್ ಅಂದ್ರೆ ಲೆನ್ಸ್ ಕಾರ್ಟ್ ಆಗಿರ್ಬೋದು ಅಥವಾ ಐ ಬಡೀಸ್ ಆಗಿರ್ಬೋದು ಅಥವಾ ಈ ತರ ಏನು ಬಹಳಷ್ಟುಗಳು ಶಾಪ್ಸ್ ಗಳು ಬರ್ತಾರೆ ನಿಮ್ಗೆ ಇದ್ರೊಳಗಡೆ ಫಾಸ್ಟ್ ಟ್ರ್ಯಾಕ್, ರೇಬನ್ಸ್ ಈ ಎಲ್ಲ ಕಂಪನೀಸ್ ಗಳ ಕೊಲಾಬರೇಷನ್ ಮಾಡ್ಕೊಂಡು ನೀವು ನಿಮ್ಮ ಊರ ಹತ್ರ ಇರುವಂತಹ ಸಿಟಿ ಒಳಗಡೆ ಆಗಿರ್ಬೋದು, ನಿಮ್ಮೂರೇ ಸಿಟಿ ಆಗಿದ್ರು ಅಲ್ಲಿನೂ ಕೂಡ ನೀವು ಬ್ರಾಂಚಸ್ ಗಳನ್ನ ಓಪನ್ ಮಾಡಿ ನಿಮ್ಮದೇ ಆದಂತಹ ಇನ್ವೆಸ್ಟ್ಮೆಂಟ್ ಅಥವಾ ಆ ಒಂದು ಕಂಪ್ನಿಯಿಂದ ಶೇರ್ ಮಾಡ್ಕೊಂಡಿರುವಂತಹ ಇನ್ವೆಸ್ಟ್ಮೆಂಟ್ ಒಳಗಡೆ ನೀವು ಓನ್ ಕಂಪನೀಸ್ ಗಳನ್ನ ಹಾಕ್ಬಹುದು. ಈ ತರ ನೀವು ಜಾಬ್ ಆಪರ್ಚುನಿಟೀಸ್ ಗಳು ಸಿಗ್ತಾವು. ಸೊ ಇದಾದ್ಮೇಲೆ ನಿಮ್ಗ ಇನ್ನೊಂದು ಆಪರ್ಚುನಿಟೀಸ್ ಏನಪ್ಪಾ ಅಂದ್ರ ನೀವು ಒಂದು ಆಪ್ಟೋಮೆಟ್ರಿ ಹಾಸ್ಪಿಟಲ್ ಒಳಗಡೆ ನೀವು OT ಅಸಿಸ್ಟೆಂಟ್ ಆಗಿ ಕೂಡ ವರ್ಕ್ ಮಾಡಬಹುದು. ಅಂದ್ರೆ ಆಪ್ಟೋಮಾಲಜಿಕಲ್ ಆಪರೇಷನ್ ಇರ್ತಾವಲ್ಲ, ಸೊ ಆಪರೇಷನ್ ಒಳಗಡೆನೂ ಕೂಡ ನೀವು ಅಸಿಸ್ಟೆಂಟ್ ಆಗಿ ಡಾಕ್ಟರ್ ಕೈಯಲ್ಲಿ ವರ್ಕ್ ಮಾಡಬಹುದು. ಸೊ ಅದಾದ್ಮೇಲೆ ವಾರ್ಡ್ ನರ್ಸ್ ಆಗಿನೂ ಕೂಡ ನೀವು ವರ್ಕ್ ಮಾಡಬಹುದು ಆಪ್ಟೋಮಾಲಜಿ ಹಾಸ್ಪಿಟಲ್ ಒಳಗಡೆ. ಸೊ ಈ ತರ ನಿಮ್ಗೆ ಹಲವಾರು ಆಪ್ಷನ್ಸ್ ಗಳು ಇರ್ತಾವು ಜಾಬ್ ಆಪರ್ಚುನಿಟೀಸ್ ಒಳಗಡೆ. ಸೊ ಅದಾದ್ಮೇಲೆ ನೀವು ಟ್ವಿಟರ್ನು ಕೂಡ ಆಗಿ ವರ್ಕ್ ಮಾಡಬಹುದು, ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಅಲೈಡ್ ಹೆಲ್ತ್ ಸ್ಟೂಡೆಂಟ್ಸ್ ಗಳಿಗಾದ್ರೂ ನೀವು ಮಾಡಿರ್ಬೋದು. ಸೊ ಮಾಡ್ಬೋದು, ಆ ತರ ಕೂಡ ನಿಮ್ಗೆ ಅವಕಾಶಗಳು ಇರ್ತಾವ. ಸೊ ಅದಾದ್ಮೇಲೆ ನಿಮ್ಗೆ ಫಾರಿನ್ ಜಾಬ್ ಆಪರ್ಚುನಿಟೀಸ್ ಗಳು ಕೂಡ ಇದ್ರೊಳಗಡೆ ಇದ್ದೇ ಇರ್ತಾವು, ಹಲವಾರು ಅವಕಾಶಗಳು ಇರ್ತಾವು. ಸೊ ಕಂಪನೀಸ್ ಅಂತ ಹೇಳಿದ್ರೆ ನಿಮ್ಗೆ ಮಲ್ಟಿಪಲ್ ಕಂಪನೀಸ್ ಗಳು ಇರ್ತಾವೆ, ಅಂದ್ರೆ ಬ್ರಾಂಡೆಡ್ ಕಂಪನೀಸ್ ಗಳೊಳಗಡೆ ನೀವು ಟೈಪ್ ಮಾಡ್ಕೊಂಡು ನೀವು ಅಲ್ಲಿನೂ ಕೂಡ ಬೇರೆ ದೇಶದೊಳಗಡೆ ಹೋಗಿನೂ ಕೂಡ ನೀವು ಕೆಲಸ ಮಾಡ್ಬೋದು. ಸೊ ಅದಾದ್ಮೇಲೆ ನಿಮ್ಗೆ ಇದರ ಒಂದು
ಸ್ಯಾಲರಿ ಸ್ಕೇಲ್ ಏನಿರುತ್ತೆ ನಮಗ ಪ್ರೆಷರ್ ಆದಾಗ ಇರ್ತೈತಿ, ಆಮೇಲೆ ನಾವು ಎಕ್ಸ್ಪೀರಿಯನ್ಸ್ ಇದೀವಿ ಅಂದ್ರ ಇದ್ರೊಳಗಡೆ ಸ್ಯಾಲರಿ ಸ್ಕೇಲ್ ಯಾವ ತರ ಇರುತ್ತೆ ಅಂತ ಕೇಳಿದ್ರೆ, ಸೊ ಸಿಂಪಲ್ ಆಗಿ ನೀವೇನಾದ್ರು ಪ್ರೆಷರ್ ಇದ್ದ ಅಂತಂದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 15K to 20K ಪ್ರೆಷರ್ ಆಗಿ ಸ್ಯಾಲರಿ ತಗೋಬಹುದು. ಸೊ ಅದಾದ್ಮೇಲೆ ನಿಮ್ದು ಎಕ್ಸ್ಪೀರಿಯನ್ಸ್ ಆದಂಗ ನೀವು 25, 35 ಈ ತರ ನೀವು ಸ್ಯಾಲರಿನ ತಗೋಬಹುದು. ಸೊ ಇನ್ನು ದೊಡ್ಡ ದೊಡ್ಡ ಕಂಪನೀಸ್ ಒಳಗಡೆ ನೀವು ಹೋದಾಗ ನಿಮ್ಗೆ ಸ್ಯಾಲರಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ನಿಮ್ ಸ್ಕೇಲ್ಸ್ ನೀವಂದ್ರೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಮೇಲೆ ಅಥವಾ ನಿಮ್ಮ ಒಂದು ಕಮ್ಯುನಿಕೇಶನ್ ಮೇಲೆ ಆಮೇಲೆ ನಿಮ್ಮ ಬಿಸಿನೆಸ್ ಮೇಲೆ ನಿಮ್ಮ ಒಂದು ಸ್ಯಾಲರಿ ಸ್ಕೇಲ್ ಇನ್ಕ್ರೀಸ್ ಆಗ್ಕೊಂತ ಹೋಗ್ತದೆ. ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ BSc ಅಪ್ಟೋಮೆಟ್ರಿ ಟೆಕ್ನಿಷಿಯನ್ ಕೋರ್ಸಿನ ಬಗ್ಗೆ. ಸೊ ಯಾರಿಗಾದ್ರೂ ವಿದ್ಯಾರ್ಥಿಗಳು ನೀವೇನಾದ್ರೂ BSc OT ಟೆಕ್ನಿಷಿಯನ್ ಬಗ್ಗೆ ಸರ್ಚ್ ಮಾಡ್ತಾ ಇದ್ರ ಅಂದ್ರೆ ಯಾವ್ದಾದ್ರು ಕಾಲೇಜ್ಗಳನ್ನ ಸರ್ಚ್ ಮಾಡ್ತಾ ಇದ್ರಿ, ಯಾರಿಗಾದ್ರೂ ನಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರ ಸೊ ಕೆಳಗಡೆ ನಮ್ಮ ನಂಬರ್ನ ಕೊಟ್ಟಿರ್ತೀವಿ. ಸೊ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಅದೇ ರೀತಿ ನಿಮ್ಮ ಹತ್ತಿರದಲ್ಲಿರುವಂತಹ ಒಳ್ಳೆ ಕಾಲೇಜುಗಳಿಗೆ ನಿಮ್ಮನ್ನ ಸಜೆಷನ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.